ನೀನೆನೆದರೆ ಹುಡುಗಿಯದು ಮರುಗುಡಿಯುವರಿಲ್ಲ, ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವರಿಲ್ಲ. ನೀನೆನೆದರೆ ಕಗ್ಗಲ್ಲದು ಬಂಗಾರವು ತಾನೆ, ನಿನ್ನ ಹಸ್ತದಿ ಪಡೆದವರಿಗೆ ಸೌಭಾಗ್ಯವು ತಾನೆ. ನಿನ್ನನ್ನು ನಂಬಿದ ಜನ ಬಡತನ ಕಂಡೀರ, ನೀ ಪ್ರೀತಿಯ ಹಂಚಿದರೆ ಧನಗನಗರೆಯ. ಹಸಿರಸಿರಲಿ ನಿನ್ನು ಸಿರಿದ ನೆಲ ಜಲಗಳು ನಗು ನಗುತ್ತಿವೆ. Listen to the private music from your favorite Sandesh. Thank you. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ಅನಲಿದು ರಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ.
பூதத்தா எரிஞ்சு பஸ்மம் ஆயிட்டாளா? ಅಚ್ಚುಮೆಚ್ಚಿನ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರು ಶಿವಣ್ಣನವರು ವೇದಿಕೆ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮುಖಾಂತರ ನಮ್ಮ ಲಕ್ಷ್ಮೀ ಸಾಗರದ ಎಲ್ಲ ಯುವಕ ಬಂಧುಗಳು ಸ್ವಾಗತಿಸಬೇಕು. ಹಲವಾರು ಜನಪ್ರಿಯ ಕಾರ್ಯಗಳನ್ನು ಮಾಡ್ತಾ ಯಾವಾಗಲೂ ಸತತವಾಗಿ ಗೆಲುವನ್ನು ಸಾಧಿಸುತ್ತಾ ಹ್ಯಾಟ್ರಿಕ್ ಶ್ರೀಯುತ ಮದ್ದೂರಮ್ಮನವರ ಊರ ಹಬ್ಬ. ಅದೇ ರೀತಿಯಾಗಿ ಇದು 3ನೇ ದಿವಸ. ಇವತ್ತು ನಮ್ಮ ಊರಿನಲ್ಲಿ ಪ್ರಸಿದ್ಧ ಆರ್ಕೆಸ್ಟ್ರಾ ತಂಡ ಮತ್ತು ಯಲ್ಲಮ್ಮ ದೇವಿಯ ಕರಗೋತ್ಸವ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಶ್ರೀಯುತ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಸ್ವಲ್ಪ ಇತಿಹಾಸವನ್ನು ಅಕ್ಕ ತಂಗಿಯರೇ, ಸೋದರಿಯರೇ, ತಮ್ಮಲ್ಲಿ ಕಳಕಳಿಯಿಂದ ಒಂದು ಪ್ರಾರ್ಥನೆ ಏನಂದರೆ, ಆರ್ಕೆಸ್ಟ್ರಾ ಬಹಳ ಚೆನ್ನಾಗಿ ನಡೀತಾ ಇದೆ. ತಾವೆಲ್ಲ ಆರ್ಕೆಸ್ಟ್ರಾ ನೋಡೋ ಹುಮ್ಮಸ್ನಲ್ಲಿದ್ದೀರಾ. ಆದರೆ ಒಂದು ಗ್ರಾಮ ಅಂದಾಗ, ಒಂದು ತಾಲೂಕು ಅಂದಾಗ ಅದಕ್ಕೆ ಒಬ್ಬ ದಣಿ, ಅವ್ರು ಯಾರು ಅಂದರೆ ಶಾಸಕರು ಅಂತ. ಅವ್ರನ್ನ ಸೆಲೆಕ್ಟ್ ಮಾಡಿರೋರು ನೀವೇ. ಶಾಸಕರಾಗಿ 3 ಬಾರಿ ಸೆಲೆಕ್ಟ್ ಮಾಡಿದ್ದೀರಾ, ಸನ್ಮಾನ್ಯ ಬಿ ಶಿವಣ್ಣನವರು.
ಅವರು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು. ಅವರು ಇವತ್ತು ಈ ವೇದಿಕೆ ಮೇಲೆ ಬಂದಿದ್ದಾರೆ. ತಾವೊಂದು 10 ನಿಮಿಷಗಳ ಕಾಲ ಮೌನವಾಗಿ ಅವರ ಏನು 2025ನೇ ಊರ ಹಬ್ಬ ಒಂದು ಇತಿಹಾಸ ಅಂತ ಹೇಳೋದ್ರಲ್ಲಿ ತಪ್ಪಾಗೋದಿಲ್ಲ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ 25 ವರ್ಷಗಳ ಹಿಂದೆ ಸಾಮಾನ್ಯವಾಗಿ ಒಂದು ಊರ ಹಬ್ಬನ ನಾವು ನೆರವೇರಿಸಿದ್ವಿ. ಅದು ತದನಂತರ ಕಾರಣಾಂತರಗಳಿಂದ ಅದು ಇದಾಗಿತ್ತು. ಮತ್ತೆ ಈ ವರ್ಷ ಪ್ರಾರಂಭ ಮಾಡಿ ನಿಮ್ಮ ಎದುರುಗಡೆ ಇರತಕ್ಕಂಥ ಕುರ್ಜು ಇದನ್ನು 60 ವರ್ಷಗಳ ಹಿಂದೆ ನಮ್ಮ ಲಕ್ಷ್ಮೀಸಾಗರ ಗ್ರಾಮದಿಂದ ಉಸ್ಕೂರು ಗ್ರಾಮಕ್ಕೆ ಹೋಗ್ತಾ ಇತ್ತು. ಉಸ್ಕೂರು ಗ್ರಾಮದ ಗ್ರಾಮ ದೇವತೆ ಮದ್ದೂರಮ್ಮ ಏನಿದ್ದಾರೆ ಅವರು ಈ ಗ್ರಾಮದ ಗ್ರಾಮ ದೇವತೆ ಅಧಿದೇವತೆ ಯಮ್ಮ. ಆ ಯಮ್ಮನ್ನ ಹೋಗಿ ಅಲ್ಲಿ ಮಾಡ್ಕೊಂಡು ಬಂದು ಮಾಡ್ತಾ ಇದ್ದೀವಿ. ಅದಕ್ಕೂ ಇದಕ್ಕೂ ಅಜಗಜಾಂತರ, ನಾವು ತಾಳೆ ಮಾಡೋಕ್ಕಾಗೋದಿಲ್ಲ. ನಾನು ಆಗಲೇ ಹೇಳಿದೆ ಇದು ಇತಿಹಾಸವಾದ ಒಂದು ದಿನ ಅಂತ. ಈ ಗ್ರಾಮಕ್ಕೆ ಒಂದು ಇತಿಹಾಸ ಬಂದಿದೆ ಅಂದರೆ 2025ನೇ ಊರ ಹಬ್ಬ ಅನ್ನೋದ್ರಲ್ಲಿ ಏನೂ ಸಂಶಯ ಇಲ್ಲ. ನಾನು ಸಂಕ್ಷಿಪ್ತವಾಗಿ ಅವರಿಗೊಂದು 2 ಮಾತು ಹೇಳ್ತಾ ಇದ್ದೀನಿ. ಗ್ರಾಮ ದೇವತೆ ಮಧುರಮ್ಮನವರನ್ನ ಆಶೀರ್ವಾದದಿಂದ ಇಷ್ಟು ಜನ ಸೇರಿದ್ದಾರೆ. 31ನೇ ತಾರೀಕು ಏನು ನಮಗೆ ಸೋಮವಾರ ಬಂದಿತ್ತು, ಆವತ್ತು ದಿವಸ ವೀರಭದ್ರ ಸ್ವಾಮಿಯ ಒಂದು ಅಗ್ನಿಗುಂಡೋತ್ಸವವನ್ನು ಮಾಡಿದ್ವಿ. ತದನಂತರ ನಿನ್ನೆ ಒಂದು ಕೋಲಾಟ ಮತ್ತು ಸುಗಮ ಸಂಗೀತವನ್ನು ಮಾಡಿದ್ದೀವಿ. ಇದು 3ನೇ ದಿವಸ. ಇವತ್ತು ಆರ್ಕೆಸ್ಟ್ರಾ ಇದೆ. ಈಗ 12 ಗಂಟೆ 11:30 ಗಂಟೆ ಮೇಲೆ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವ ಈ ಗ್ರಾಮದಲ್ಲಿ ನಡೆಯುತ್ತೆ. ಪ್ರಥಮ ಬಾರಿಗೆ ನಡೀತಾ ಇರೋದು ಕರಗ ಮಹೋತ್ಸವ. ಆ ಕರಗ ಮಹೋತ್ಸವವನ್ನು ಯಲ್ಲಮ್ಮ ದೇವಿಯ ಒಂದು ಕೃಪಾ ಆಶೀರ್ವಾದದಿಂದ ಈ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಆ ಯಮ್ಮ ಪ್ರದಕ್ಷಿಣೆ ಮಾಡಿ ರಾತ್ರಿ 3 ಗಂಟೆ 4 ಗಂಟೆಗೆ ಅಗ್ನಿಕುಂಡ ಪ್ರವೇಶ ಮಾಡ್ತಾರೆ ಆ ಯಮ್ಮ. ತಾವೆಲ್ಲರೂ ತಪ್ಪದೇ ನೋಡಬೇಕು. ಅದನ್ನು ಭಾಳ ಇಂಪಾರ್ಟೆಂಟ್ ಅದು, ಮುಖ್ಯವಾದ್ದು ನೋಡಬೇಕು. ಅದಕ್ಕೆ ಕಾರ್ಯಕ್ರಮಕ್ಕೆ ಅಂಗವಾಗಿ ನಮ್ಮ ಶಾಸಕರನ್ನು ನಾವು ಇವತ್ತು ನೀವು ಆರ್ಕೆಸ್ಟ್ರಾ ಇದೆ ಒಂದು ಬಾರಿ ಬಂದು ನಿಮ್ಮ ನುಡಿಮುತ್ತುಗಳನ್ನು ನಮ್ಮ ಗ್ರಾಮದಲ್ಲಿ ಹೇಳಬೇಕು. ನಮ್ಮ ಗ್ರಾಮಕ್ಕೆ ಆಗಬೇಕಾಗಿರೋ ಕೆಲಸಗಳನ್ನ ತಾವು ಮಾಡಿಸ್ಕೊಡ್ಬೇಕು. ನಾವು 3 ಸಾರಿ ಶಾಸಕರಾಗಿದ್ದಾರ. ಮುಂದಿನ ದಿನಗಳಲ್ಲಿ ದೇವರ ಅನುಗ್ರಹ ಆಗಿದ್ರೆ, ಮದ್ದೂರಮ್ಮನ ಅನುಗ್ರಹ ಆಗಿದ್ರೆ, ಬಸವೇಶ್ವರ ಸ್ವಾಮಿ ಅನುಗ್ರಹ ಆಗಿದ್ರೆ, ಗಂಗಮ್ಮ ದೇವಿ ಅನುಗ್ರಹ ಆಗಿದ್ರೆ, ರೇಣುಕಾ ಯಲ್ಲಮ್ಮನವರ ಅನುಗ್ರಹ ಆಗಿದ್ರೆ ಲಕ್ಷ್ಮೀಸಾಗರ ಗ್ರಾಮದಲ್ಲಿ ಊರ ಹಬ್ಬದ ಪ್ರಯುಕ್ತ ಈ ದಿವಸದ ಕಾರ್ಯಕ್ರಮಕ್ಕೆ ಎಲ್ಲ ಹಾಗೂ ಅಕ್ಕಪಕ್ಕ ಗ್ರಾಮದ ಎಲ್ಲ ನಮ್ಮ ಸಜ್ಜನ ನಾಗರಿಕ ಬಂಧುಗಳೇ, ಒಂದು ಇತಿಹಾಸದ ಪುಟಗಳಲ್ಲಿ ಸೇರ್ತಕ್ಕಂಥ ಒಂದು ಕಾರ್ಯಕ್ರಮ. ಎಲ್ಲ ನನ್ನ ಅಕ್ಕ ತಂಗಿಯರಿಗೆ, ಅಕ್ಕ ತಮ್ಮಂದರಿಗೆ, ಯುವ ಮಿತ್ರರಿಗೆ ವಿಶೇಷವಾದಂಥ ಒಂದು ಧನ್ಯವಾದಗಳನ್ನು ಹೇಳ್ತಾ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇವತ್ತು ನಿಜವಾಗ್ಲೂ ಕೂಡ ತುಂಬ ಸಂತೋಷದ ವಿಷಯ. 25 ವರ್ಷದ ಹಿಂದುಗಡೆ ಈ ಒಂದು ಜಾತ್ರೆ ನಡೆದಿತ್ತು ಅಂತೇಳಿ ನಮ್ಮ ರಾಮೇಗೌಡರು ಹೇಳ್ತಾ ಇದ್ದಾರೆ. ಅಂದರೆ ಊರಲ್ಲಿ ಒಂದು ಕಳೆ, ಒಂದು ವಾರ ಎಲ್ಲ ನೆಂಟರಿಷ್ಟರು ಎಲ್ಲರೂ ಕೂಡ ಬಂದಿರ್ತಾರೆ. ಒಂದು ವಿಶೇಷವಾದಂಥ ಒಂದು ದಿನಗಳು ಇವತ್ತು ಯಾವತ್ತೂ ಕೂಡ ಇದನ್ನು ಮರೆಯಲಿಕ್ಕೆ ಸಾಧ್ಯ ಆಗಲ್ಲ. ಇವತ್ತು ಮಧುರಮ್ಮ ಜಾತ್ರೆ ಇತಿಹಾಸ ಪ್ರಸಿದ್ಧ ಇರ್ತಕ್ಕಂಥ ಜಾತ್ರೆ. ಅದನ್ನು ಇವತ್ತು 25 ವರ್ಷ ಆದಮೇಲೆ ಇಲ್ಲೂ ಕೂಡ ಲಕ್ಷ್ಮೀಸಾಗರದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ತುಂಬ ಸಂತೋಷದ ವಿಷಯ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ, ವಿಶೇಷವಾಗಿ ಎಲ್ಲ ಕಳೆದ್ರೆ ರಾಜಕೀಯ ಎಲ್ಲ ಕಡೆ ನಿಂತೇ ಇರ್ತದೆ. ಆದರೆ ಈ ಗ್ರಾಮದಲ್ಲಿ ಇವತ್ತು ನನಗೆ ತುಂಬ ಸಂತೋಷ ಆಯಿತು. ಎಲ್ಲ ಗ್ರಾಮಸ್ಥರು ಸೇರಿ ಯಾವುದೇ ರಾಜಕೀಯ ಇದ್ದರೂ ಕೂಡ ಅದನ್ನು ಬದಿಗೊತ್ತಿ ಎಲ್ಲ ಒಗ್ಗಟ್ಟಾಗಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಈ ಗ್ರಾಮದ ಎಲ್ಲ ಮುಖಂಡರುಗಳಿಗೆ ನಾನು ವಿಶೇಷವಾದಂಥ ಧನ್ಯವಾದಗಳು ಹೇಳ್ತಾ, ಇದನ್ನು ಎಲ್ಲರೂ ಕೂಡ ವಾದ್ಯಗೋಷ್ಠಿಯನ್ನು ಕೇಳಲಿಕ್ಕೆ ತುಂಬ ಕಾತರಾಗಿದ್ದೀರಾ. ಆದ್ದರಿಂದ ಆ ಮಧುರಮ್ಮ ದೇವಿ, ಯಲ್ಲಮ್ಮ ದೇವಿ, ಬಸವೇಶ್ವರ ಸ್ವಾಮಿ ಎಲ್ಲರೂ ಕೂಡ ನಿಮಗೆಲ್ಲರೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ
ಹೌದಾ? ಹೆಂಗೆ? ಇದುವರೆಗೂ ಯಾರು ಮಾಡಿರಲ್ಲ ಕರ್ಗ, ಎಲ್ಲರೂ ಕರ್ಗ ಮಾಡ್ತಾ ಇದ್ದಾರೆ. ಐದು ವರ್ಷಗಳ ಹಿಂದುಗಡೆ ನಡೆದಂಥ ಒಂದು ಜಾತ್ರೆ ನಮ್ಮ ಲಕ್ಷ್ಮೀ ಸಾಗರದಲ್ಲಿ. ಇವತ್ತು 25 ವರ್ಷ ಆದಮೇಲೆ ಈ ಜಾತ್ರೆ ಒಂದು ಮಾಡ್ತಾ ಇದ್ದಾರೆ. ಇವತ್ತು ಮದ್ದೂರಮ್ಮನ ಒಂದು ಜಾತ್ರೆ ರೀತಿಯಲ್ಲೇ ಕೂಡ ಈ ಒಂದು ಲಕ್ಷ್ಮೀ ಸಾಗರದಲ್ಲಿ ನಡೀತಾ ಇದೆ. ಒಂದು ವಾರಗಳ ಕಾಲ ಜಾತ್ರೆ ಇರೋದ್ರಿಂದ ಎಲ್ಲರೂ ಕೂಡ ವಿಶೇಷವಾಗಿ ಎಲ್ಲ ನೆಂಟರಿಷ್ಟು ಕೂಡ ಎಲ್ಲರೂ ಬಂದು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲಿ ಏನೇ ಸಮಸ್ಯೆಗಳಿದ್ರು ಅದನ್ನು ಪರಿಹಾರ ಮಾಡಿ ಜಾತ್ರೆ ನಡೆಸುವಂಥದ್ದಕ್ಕೆ ಪ್ರಯತ್ನವನ್ನು ಪಡ್ತೀವಿ. ನಮ್ಮ ಲಕ್ಷ್ಮೀ ಸಾಗರ ಗ್ರಾಮದಲ್ಲಿ ಸುಮಾರು ನಾವು 26 ವರ್ಷದ ನಂತರ ಈ ಒಂದು ಊರ ಹಬ್ಬದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಾವು ಎಲ್ಲ ಒಗ್ಗಟ್ಟಿನಿಂದ ಒಮ್ಮತದಿಂದ ಮಾಡ್ತಾ ಇದ್ದೇವೆ. ಹಾಗೆಯೇ ನಮ್ಮ ಗ್ರಾಮದಲ್ಲಿ 31ನೇ ತಾರೀಕು ವೀರಗಾಸೆ ಕಾರ್ಯಕ್ರಮವನ್ನು ಮಾಡಿದ್ವಿ. ತುಂಬ ಚೆನ್ನಾಗಿ ಮೂಡಿಬಂತು. ಎಲ್ಲ ಯಾವುದೇ ಒಂದು ಅಡೆತಡೆ ಇಲ್ಲದೆ, ಯಾವುದೇ ಒಂದು ತೊಂದರೆ ಇಲ್ಲದೆ ನೆರವೇರಿತು. ಹಾಗೆಯೇ 1ನೇ ತಾರೀಕು ಆನೇಕಲ್ ತಾಲೂಕಿನ ಪ್ರಖ್ಯಾತ ಕೋಲಾಟ ತಂಡ ಜೈ ಶ್ರೀರಾಮ್ ಕೋಲಾಟ ತಂಡದ ವತಿಯಿಂದ ಕೋಲಾಟ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಅದು ಸಹ ತುಂಬ ಅದ್ಭುತವಾಗಿ ನಡೆಯಿತು. ಹಾಗೆಯೇ 2ನೇ ತಾರೀಕು ಇವತ್ತು ಇವತ್ತು ಒಂದು ಶಿವು ಮೆಲೋಡೀಸ್ ಅಂತ ವಾದ್ಯಗೋಷ್ಠಿ ಅದನ್ನು ಸಹ ಅರೇಂಜ್ ಮಾಡಿದ್ವಿ. ಈಗಾಗಲೇ ನಡೀತಾ ಇದೆ. ಮತ್ತು ರಾತ್ರಿ 12 ಗಂಟೆ 5 ನಿಮಿಷಕ್ಕೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಕರಗ ಮಹೋತ್ಸವವನ್ನು ಸಹ ಆಯೋಜನೆ ಮಾಡಿದ್ದೇವೆ. ಅದು ಸಹ ತುಂಬ ಅದ್ಭುತವಾಗಿ ನಡೀತಾ ಇದೆ. ನಮ್ಮ ಗ್ರಾಮದ ಎಲ್ಲ ಯುವಕರು, ಹಿರಿಯರು, ಮುಖಂಡರು ಎಲ್ಲ ಒಗ್ಗಟ್ಟಾಗಿ ಒಂದೇ ಜೊತೆಯಲ್ಲಿ ಮಾಡ್ತಾ ಇದ್ದೀವಿ. ನಮಗೆ ತುಂಬ ಖುಷಿ ಆಗ್ತಾ ಇದೆ. ಅದೇ ರೀತಿ 3ನೇ ತಾರೀಕು ನಾವು ಉಸ್ಕೂರಿಂದ ಮದ್ದೂರಮ್ಮ ದೇವರನ್ನು ತರ್ತೀವಿ. ಹಾಗೆಯೇ ಸುಮಾರು 17 ದೇವರುಗಳನ್ನು ತಂದು ಇಲ್ಲಿ ನಮ್ಮ ಗ್ರಾಮದಲ್ಲಿ ಇಟ್ಟು ಕೂರಿಸಿ ತಂಬಿಟ್ಟಿನ ಆರತಿಯನ್ನು ಮಾಡ್ತೀವಿ. ಹಾಗೆಯೇ ಸುಮಾರು ರಾತ್ರಿ 12 ಗಂಟೆಯ ನಂತರ 3ನೇ ತಾರೀಕು ಬಲಿ ಪೂಜೆಗಳನ್ನು ಮಾಡ್ತೀವಿ ದೇವರುಗಳಿಗೆ. ನಂತರ 4ನೇ ತಾರೀಕು ಅವರವರ ಮನೆಯ ಬಳಿ ನಾವು ಒಂದು ಪ್ರಸಾದವನ್ನು, ಮಹಾಪ್ರಸಾದ ಶ್ರೀ ಮದ್ದೂರಮ್ಮ ದೇವಿಯ ಮಹಾಪ್ರಸಾದವನ್ನು ಎಲ್ಲ ಗ್ರಾಮದ ಸುತ್ತಮುತ್ತಲ ಭಕ್ತಾದಿಗಳಿಗೆ, ಬಂಧು ಮಿತ್ರರಿಗೆ, ಸ್ನೇಹಿತರಿಗೆ ಎಲ್ಲರನ್ನೂ ಸಹ ಆಹ್ವಾನ ನೀಡಿ ಅವರಿಗೆಲ್ಲ ನಾವು ಪ್ರಸಾದವನ್ನು ವಿನಿಯೋಗ ಮಾಡ್ತಾ ಇದ್ದೀವಿ. ಅದೇ ರೀತಿ 5ನೇ ತಾರೀಕು ನಾವು ನಮ್ಮ ಗ್ರಾಮದಲ್ಲಿ ಸುಮಾರು ಇದೇ ಮೊದಲ ಬಾರಿಗೆ 56 ಅಡಿ ಎತ್ತರದ ಒಂದು
ಕುರ್ಜನ್ನ ಕಟ್ಟಿದ್ದೇವೆ. ಈಗಾಗಲೇ ನಮಗೆ ಪರ್ಮಿಷನ್ಗೆ ನಾವು ಓಡಾಡ್ತಾ ಇದ್ದೀವಿ. ಎಲ್ಲ ತಾಲೂಕು ಅಧಿಕಾರಿಗಳ ಬಳಿ ಮತ್ತು DC ಜಿಲ್ಲಾಧಿಕಾರಿಗಳ ಬಳಿ ಎಲ್ಲ ಹೋಗಿ ನಮ್ಮ ಮನವರಿಕೆಯನ್ನು ಕೇಳ್ಕೊಂಡಿದ್ದೇವೆ. ಈಗಾಗಲೇ ಗೌರ್ಮೆಂಟಲ್ಲಿ 80 ಅಡಿಗೆ ಮೇಲೆ ಇದ್ದರೆ ಮಾತ್ರ ಕುರ್ಜನ್ನ ನಡೆಸಬಾರ್ದು, ಅದರ ಒಳಗಡೆ ಇದ್ದರೆ ಕುರ್ಜನ್ನ ನಡೆಸ್ಬೋದು ಅಂತ ಆರ್ಡರ್ ಆಗಿದೆ. ಅದರಂತೆ ನಾವು 56 ಅಡಿ ಮಾತ್ರ ಕಟ್ಟಿದ್ದೇವೆ. ಅದರಂತೆ ನಾವು ಆ ಪರ್ಮಿಷನ್ಗಾಗಿ ಕಾಯ್ತಾ ಇದ್ದೇವೆ. ತಾಯಿ ಮದ್ದೂರಮ್ಮ ದೇವಿ ನಮಗೆ ಅನುಗ್ರಹ ನೀಡ್ತಾಳೆ. ಆ ತಾಯಿನ ನಂಬಿದ್ದೇವೆ. ಅದೇ ರೀತಿ ತಾಲೂಕಿನ ಜನತೆ ಮತ್ತು ತಾಲೂಕಿನ MLA ಅವರು ಮತ್ತು MP ಅವರು ಎಲ್ಲರೂ ಸಹ ನಮಗೆ ಸಹಕಾರ ನೀಡ್ತಾರೆ ಅಂತ ನಂಬಿದ್ದೀವಿ. ಅದೇ ರೀತಿ ಕುರ್ಜನ್ನ 5ನೇ ತಾರೀಕು ಪಾನಕ, ನೀರ್ಮಜ್ಜಿಗೆ, ಹೆಸರುಬೇಳೆ ಮತ್ತು ಅನ್ನದಾನ ಅದರ ಮೂಲಕ ನಾವು ಕುರ್ಜನ್ನ ಇಲ್ಲಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ನಷ್ಟು ಮಾತ್ರನೇ ತಾರ್ ರಸ್ತೆಯ ಮುಖಾಂತರ ಹೋಗಿ ಅಲ್ಲಿ ಮುನೇಶ್ವರ ಸ್ವಾಮಿ ದೇವರ ಹತ್ರ ಪೂಜೆ ಮಾಡಿ ಅಲ್ಲಿಂದ ಮತ್ತೆ ನಾವು ತಿರುಗಿಸಿ ಇಲ್ಲಿಗೆ ಬರ್ತೀವಿ. ಹಾಗೆಯೇ 6ನೇ ತಾರೀಕು ಏನು ಒಂದು ನಾವು ತಂದಿದ್ದೀವಲ್ಲ ದೇವರುಗಳನ್ನ, ಆ ದೇವರುಗಳಿಗೆಲ್ಲ ನಾವು ಪೂಜೆಗಳನ್ನು ಮಾಡಿ ಮತ್ತೆ ತವರಿಗೆ ಕಳಿಸ್ಕೊಡ್ತೀವಿ. ಒಟ್ಟು ನಾವು ನಮ್ಮ ಗ್ರಾಮದಲ್ಲಿ 7 ದಿನಗಳ ಕಾಲ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಏನು ಹಿರಿಯರ ಒಂದು ಸಮ್ಮುಖದಲ್ಲಿ ಮಾತಾಡ್ಕೊಂಡಿದ್ದೀವೋ ಅದೇ ರೀತಿಯೇ ಯಾವುದೇ ತಂಟೆ ತಕರಾರಿಲ್ಲದೆ ಒಗ್ಗಟ್ಟಿನಿಂದ ಒಂದೇ ಮನಸ್ಸಿನಿಂದ ತಾಯಿ ಮದ್ದೂರಮ್ಮ ದೇವಿಯ ಭಕ್ತರಾಗಿ ನಾವು ನಡೆಸ್ಕೊಳ್ತಾ ಹೋಗ್ತೀವಿ. ಲಕ್ಷ್ಮೀಸಾಗರ ಗ್ರಾಮದಲ್ಲಿ 25 ವರ್ಷಗಳ ನಂತರ ನಡೆಯುತ್ತಾ ಇರತಕ್ಕಂಥ ಈ ಊರಹಬ್ಬ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಎಲ್ಲ ಮುಖಂಡರುಗಳು, ಗ್ರಾಮದ ಪ್ರತಿಯೊಂದು ಮನೆಯವರು ಸಹ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ನಮ್ಮ ಕಾರ್ಯಕ್ರಮದ ಸಂಕ್ಷಿಪ್ತ ವರದಿಯನ್ನು ಅವರು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಚೆ ಕಡೆಯಿಂದ ಬರ್ತಾ ಇರತಕ್ಕಂಥ ಎಲ್ಲ ಸಹಾಯವನ್ನು ನಾವು ತಗೊಂಡಿದ್ದೀವಿ. ಪುರಸಭೆಯಿಂದ, ಪೊಲೀಸ್ ಡಿಪಾರ್ಟ್ಮೆಂಟಿಂದ, ಬೆಸ್ಕಾಂನಿಂದ ಮತ್ತು ಮುಜರಾಯಿ ಇಲಾಖೆಯಿಂದ ಹಾಗೂ ತಾಲೂಕು ಅಧಿಕಾರಿಗಳಿಂದ ನಾವು ಎಲ್ಲ ಅನುಕೂಲಗಳನ್ನು ಪಡ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದಲ್ಲೇ ಇರ್ತಕ್ಕಂಥ ಎಲ್ಲರೂ ಸೇರಿ ತನು ಮನ ಧನವನ್ನು ಅರ್ಪಿಸಿ, ನಾವು ಬೇರೆ ಇದರಿಂದ ಎಕ್ಸ್ಪೆಕ್ಟ್ ಮಾಡದೆ ಹೊರಗಡೆಯಿಂದ ನಮ್ಮ ಗ್ರಾಮದವರೇ ಎಲ್ಲರೂ ಸೇರಿ ಇದನ್ನು ಮಾಡ್ತಾ ಇರೋದು. ಇಷ್ಟು ಅದ್ದೂರಿ ಕಾರ್ಯಕ್ರಮ ನಡೀತಾ ಇರೋದು ನಮ್ಮ ಗ್ರಾಮದಲ್ಲಿ ಇದು ಮೊದಲನೇದು. ಹಾಗೂ ಪ್ರತಿ ದಿವಸ ಅನ್ನದಾನವನ್ನು ಸಹ ಮಾಡ್ತಾ ಇದ್ದೀವಿ. ಸಂಜೆ ಹೊತ್ತು ಗ್ರಾಮದ ಎಲ್ಲರೂ ಬಂದು ಒಂದೇ ಹತ್ರ ಊಟ ಮಾಡಿ ಸಂತೋಷವಾಗಿ ಇವತ್ತು ನಾವೆಲ್ಲ ಇದ್ದೀವಿ. ಅದೇ ರೀತಿಯಾಗಿ ಇನ್ನು 3 ದಿವಸ ಕಾರ್ಯಕ್ರಮಗಳು ಮುಗಿಬೇಕಾಗಿದೆ. ಅದಕ್ಕೆ ಎಲ್ಲರ ಸಹಕಾರ ಬೇಕು. ಹಾಗೂ ಶುಕ್ರವಾರ ಬರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮದವರು ಹಾಗೂ ನಮ್ಮ ಗ್ರಾಮದ ಎಲ್ಲರೂ ನೆಂಟರಿಷ್ಟು ಸ್ನೇಹಿತರನ್ನೆಲ್ಲ ಕರೆದಿದ್ದಾರೆ. ಅವರು ಬರ್ತಕ್ಕಂಥ ನಮ್ಮೂರಿಗೆ ಅಳವಂಚಂದ್ರ ಕಡೆಯಿಂದ, ನೆರಳೂರು ಕಡೆಯಿಂದ ಬೆಣಗಂಡಹಳ್ಳಿ ರಸ್ತೆ ಮತ್ತು ನೆರಳೂರು ಕಡೆಯಿಂದ 2 ರಸ್ತೆ ಇದೆ. ಮೇನ್ ಆಗಿ ಚಂದಾಪುರ ಕಡೆಯಿಂದ 2 ರಸ್ತೆ ಇದೆ. ಎಲ್ಲ ರಸ್ತೆಗಳಲ್ಲೂ ಸಹ ಬಂದು ಹೋಗ್ಬೋದು. ಪಾರ್ಕಿಂಗ್ ವ್ಯವಸ್ಥೆಯನ್ನು ಸುಸಜ್ಜಿತವಾಗಿ ಮಾಡಿದ್ದೀವಿ. ಜನರಲ್ ಪಾರ್ಕಿಂಗ್ ಅಂತ ಅಲ್ಲಲ್ಲೇ ನಿಲ್ಲಿಸ್ಕೊಳ್ಬೇಕು. ಬಂದು ಶುಕ್ರವಾರ ನಡೀತಕ್ಕಂಥ ಔತಣಕೂಟದಲ್ಲಿ ಭಾಗವಹಿಸಿ ನಮ್ಮ ಗ್ರಾಮದ ಎಲ್ಲರನ್ನು ಹರಿಸಬೇಕಂತ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ವಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ತಾಯಿ ಮದ್ದೂರಮ್ಮನಿಗೆ ಯಾವುದೇ ರೀತಿಯಾದಂಥ ನಮ್ಮ ಗ್ರಾಮದಿಂದ ಚ್ಯುತಿ ಬರದಾಗಿ ನಾವು ನಡ್ಕೊಳ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಗ್ರಾಮದ ಹಿರಿಯ ಪರವಾಗಿ ಹಾಗೂ ಮುಖಂಡರ ಪರವಾಗಿ ನಾವು ಸರ್ವರಿಗೂ ಆದರದ ಸ್ವಾಗತವನ್ನು ಕೋರ್ತಾ, ಲಕ್ಷ್ಮೀಸಾಗರ ಗ್ರಾಮದಲ್ಲಿ 25 ವರ್ಷದಿಂದ 2000ನೇ ಇಸ್ವಿಯಲ್ಲಿ ಊರಹಬ್ಬ ಮಾಡಿದ್ದು. 25 ವರ್ಷದಿಂದ ಒಂದು ಸಣ್ಣ ಸನ್ನಿವೇಶ ನಡೆದು ಹಬ್ಬ ನಿಲ್ಲಿಸ್ಬಿಟ್ಟಿದ್ರು. ನಮ್ಮ ಊರು ದೇವತೆಯಾದ ಮದ್ದೂರಮ್ಮನ ಜಾತ್ರೆಗೆ ನಾವು ಊರಹಬ್ಬ ಮಾಡಬೇಕಾಗಿರೋದು ಏನೋ ಕಾರಣಾಂತರಗಳಿಂದ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವರವ್ರ ಮನೆ ಮಟ್ಟಕ್ಕೆ ಮಾಡ್ಕೊಳ್ತಾ ಇದ್ರು. ಪಕ್ಷ ಭೇದ ಮರೆತು ಊರೆಲ್ಲ ಸೇರಿ ಯುವಕರು, ವಯಸ್ಸಾದವರು, ಮಕ್ಕಳು, ಮರಿ ಎಲ್ಲ ಸೇರಿ ಊರಹಬ್ಬನ ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ. ಅದ್ದೂರಿಯಾಗಿ ನಡೀತಾ ಇದೆ. 31ನೇ ತಾರೀಕು 31/3/2025 ಸ್ಟಾರ್ಟ್ ಆಗಿ 6ನೇ ತಾರೀಕು ಭಾನುವಾರ 4ನೇ ತಿಂಗಳವರೆಗೂ ಹಬ್ಬ ನಡೆಯುತ್ತೆ. ಶುಕ್ರವಾರ ಊರಹಬ್ಬದ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಎಲ್ಲ ಸಾರ್ವಜನಿಕರು ಬಂದು ಭಾಗವಹಿಸಿ ಪ್ರಸಾದ ಸೇವಿಸಿ ಆಶೀರ್ವಾದ ಮಾಡಬೇಕಾದ ವಿನಂತಿ. ಶನಿವಾರ ರಥೋತ್ಸವ ಇರುತ್ತೆ. ಶನಿವಾರ ಸಾಯಂಕಾಲ ಪಲ್ಲಕ್ಕಿ ಇರುತ್ತೆ. ಭಾನುವಾರ ಊರ ದೇವತೆಗಳಿಗೆಲ್ಲಾನು ಪೂಜೆ ಮಾಡಿ ಸ್ವಸ್ಥಾನಕ್ಕೆ ಕಳಿಸುವಂತ ವ್ಯವಸ್ಥೆ ಇರುತ್ತೆ.
ಊರ ಹಬ್ಬ ಅದ್ದೂರಿಯಿಂದ ನಡೀತಾ ಇರೋದ್ರಿಂದ ನೀವು ಮೀಡಿಯಾದವರು, ಪೊಲೀಸರು, ಪುರಸಭೆಯವರೆಲ್ಲ ಸಹಕಾರ ಕೊಟ್ಟು ಯಶಸ್ವಿ ಮಾಡಬೇಕಾದ್ರೆ ವಿನಂತಿ.